ವಿಶ್ವರೂಪ್ ನಿಂತ್ಕೊಳ್ಳಿ. ಓ ಕಳ್ಳ ಪಟಾಕಿ ರೊಟ್ಟು ಸಣ್ಣ ದೊಡ್ಡ ಮನ್ನತಿ ಯಾರಿಗೊತ್ತು. ಮೇಡಮ್ ನೀವಾ? ಅದೇ ನಾನು ಯೋಚನೆ ಮಾಡ್ತಿದ್ದೆ, ನಮ್ಮ ಮನೆ ಸುತ್ತಮುತ್ತ ಎಲ್ಲೂ ಕೋಗಿಲೆಗಳಿಲ್ಲ, ಆದ್ರೂ ಇಂಥ ಸ್ವರ ಯಾರ್ದು ಅಂತ ನೋಡಿದ್ರಿ ನೀವು. ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸ್ಲಿಲ್ವಾ? ಅಲ್ವಾ ಮೇಡಮ್, ನಂಗೂ ಹಾಗೆ ಅನ್ನಿಸ್ತು, ಆದರೂ ಇರಲಿ ಅಂತ ಹೇಳಿದೆ. ಮೇಡಮ್ ನೀವು ಏನು ಹೇಳ್ಬೇಕಂತ ಇದ್ದೀರೋ ಅದನ್ನು ಹೇಳಿ, ನಾನು ಅದನ್ನು ಶಿರಸಾವಹಿಸಿ ಪಾಲಿಸ್ತೀನಿ. ಇವತ್ತಿಂದ ನಿನಗೆ ಹೊಸ ಡ್ಯೂಟಿ. ಇವತ್ತಿಂದ ನೀನು ರಾತ್ರಿ ಪೂರ್ತಿ ಹೊರಗಡೆನೆ ಮಲ್ಕೋಬೇಕು. ಯಾಕೆ ಮೇಡಮ್ ಇಂಥ ಶಿಕ್ಷೆ? ಮೊದಲೇ ಚಳಿಗಾಲ, ಅದರಲ್ಲಿ ಬ್ಯಾಚುಲರ್ ಬೇರೆ ನಾನು. ಹಾಗಿರ್ಬೇಕಾದ್ರೆ PA ಇಂದ ಸೆಕ್ಯೂರಿಟಿ ಗಾರ್ಡ್ಗೆ ಯಾಕೆ ಮೇಡಮ್ ಡಿಪ್ರಮೋಟ್ ಮಾಡ್ತಿದ್ದೀರಾ? ಹೇಳ್ದಷ್ಟು ಮಾಡು. ಇದು ಡಿಪ್ರಮೋಟ್ ಅಲ್ಲ, ಎಕ್ಸ್ಟ್ರಾ ಕೆಲಸ. ಇವತ್ತು ರಾತ್ರಿಯಿಂದಾನೇ ನೀನು ಹೊರಗಡೆ ಮಲ್ಕೋಬೇಕು. ನಿನಗೆ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ನನ್ನ ಹತ್ರ ಕರ್ಕೊಂಡು ಬರಬೇಕು. ಮೇಡಮ್ ನೀವೇ ಯಾವುದು ದೆವ್ವ ಇದೆ ಅಂತ ಹೇಳ್ತಿದ್ರಿ, ಹಾಗಿರ್ಬೇಕಾದ್ರೆ ಆ ದೆವ್ವ ನಾಗವಲ್ಲಿನೋ ಅನಾಬೆಲ್ಲನೋ ಆಗಿದ್ರೆ ಅದನ್ನು ಹೇಗೆ ಮೇಡಮ್ ಒಮ್ಮೆಲೆ ಇಟ್ಕೊಂಡು ಬರೋಕ್ಕಾಗತ್ತೆ? ಅದೇ ಮೀನಾ ದೆವ್ವ ಮೇಡಮ್? ಮೇಡಮ್ ನನಗೆ ಮೊದಲೇ ದೆವ್ವ ಅಂದರೆ ಭಯ. ನಾನು ಹೊರಗಡೆಯಿಂದ ಮಾತ್ರ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದೀನಿ, ಆದರೆ ಒಳಗಡೆ ಫುಲ್ಲು ತಾಯ್ತಾ ಇದೆ ಮೇಡಮ್. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನೋಡು, ನಿನಗಿರೋ ಭಯನೇ ನನಗೂ ಇರೋದು, ಅದಕ್ಕೆ ಹೇಳ್ತಿರೋದು. ಅಂದರೆ ನಿಮಗೂ ಭಯನಾ? ಮೇಡಮ್ ಹಾಗಾದ್ರೆ ಇದಕ್ಕೆಲ್ಲ ಒಂದೇ ಪರಿಹಾರ. ನಿಮಗೆ ಯಾವ ವೈರಾಗಿ ಹೇಳಿದ್ನೋ ಅವನ ಹತ್ರನೇ ಪರಿಹಾರ ಕೇಳಿದ್ರೆ ಆಯ್ತು. ಸಿಂಪಲ್. ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನಿನ್ನೆ ಗೆಟಪ್ ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ದೆ. ನಿಮಗೆ ಯಾವುದು ಸುಲಭದಲ್ಲಿ ಸಿಗ್ಬಾರ್ದು, ಸೋಲು ಅನ್ನೋದು ಬಿಟ್ಟು. ಇಲ್ಲೇ ಇದ್ರಲ್ಲ. ಇದೇ ಕರೆಕ್ಟ್ ಟೈಮ್, ಇವಾಗಲೇ ಹೋಗ್ತೀನಿ. ಗುರುಗಳೇ, ಗುರುಗಳೇ. ಸ್ವಾಹ. ಹುಟ್ಟಿದ ಮಗು ಮುಖದಲ್ಲಿ ನಗು, ತೂಗೋದು ತೊಟ್ಟಿಲು, ತಿನ್ನೋದು ಅನ್ನದ ಬಟ್ಟಿಲು, ಬಾಯಿಗೊಂದು ತೊತ್ತು ನೀನು ಬರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಗುರುಗಳೇ, ನಿಮ್ಮ ಪಾದ ನನ್ನ ತಲೆ ಮೇಲೆ, ನೀವು ಹೇಳ್ದಂಗೆ ಆಗ್ತಿದೆ. ಅದಕ್ಕೆ ನಾನು ನಿಮ್ಮನ್ನು ಹುಡ್ಕೊಂಬಂದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅವತ್ತು ನಾನು ಏನೇನೋ ಮಾತಾಡ್ಬಿಟ್ಟೆ. ನೀನು ಬಂದೇ ಬರ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಈಗ ನಿನಗೆ ಪರಿಹಾರ ಬೇಕು, ಹೌದು ತಾನೇ? ಹೌದು ಹೌದು ಗುರುಗಳೇ, ಖಂಡಿತ ಬೇಕು. ನೀವೇ ನನ್ನನ್ನು ಕಾಪಾಡಬೇಕು. ನಾನಿದ್ದೀನಿ, ಕೈ ಮುಗಿದು ಬರುವ ಭಕ್ತರಿಗೆ ನಾನಿಲ್ಲದೆ ಇನ್ಯಾರು ಕಾಯ್ತಾರೆ? ಆದರೆ ನಿಮಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಗುರು ಮೂಲ, ಋಷಿ ಮೂಲ, ನದಿ ಮೂಲ, ದೇವರ ಮೂಲ ಕಂಡು ಹಿಡಿಯಕ್ಕೆ ಹೋಗ್ಬಾರ್ದು. ಆದರೂ ನೀನು ಕೇಳ್ತಾ ಇದ್ದೀಯ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೊಬ್ಬ ಅವತಾರ ಪುರುಷ. ನೀನು ಯಾವ ರೀತಿ ನನ್ನನ್ನು ಹುಡ್ಕೊಂಡು ಬಂದು ಪರಿಹಾರ ಕೇಳ್ತಾ ಇದ್ದೀಯೋ ಅದೇ ಥರ ನಿನ್ನ ಕಣ್ಣಿಗೆ ಕಾಣದಿರುವಂಥ ಕೆಲವು ಆತ್ಮಗಳು ನನ್ನ ಹತ್ರ ಬಂದು ಕಷ್ಟ ತೊಡ್ಕೋತಾ ಇದೆ. ಅದರಲ್ಲೂ ಅಂತರನ ಆತ್ಮ ನನ್ನ ಹತ್ತಿರ ಬಂದು ನಾನು ಪ್ರತಿಕಾರನ ತೀರಿಸ್ಕೋತೀನಂತ ಪ್ರಮಾಣ ಮಾಡಿ ಹೋಗಿದೆ. ನೀನು ಕೊಂದಿರೋ ಅಂತರ, ಅವಳ ಆತ್ಮ ಶಾಂತಿ ಸಿಗದೆ ಅರ್ಧದಲ್ಲೇ ನಿಂತಿರೋ ಆ ಮನೆಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದೆ. ಅದರ ಕೋಪ ಜ್ವಾಲಾಮುಖಿ ತರ ಉಕ್ಕುತ್ತಾನೇ ಇದೆ. ನೀನೇನಾದ್ರೂ ಸಿಕ್ಕಾಕೊಂಡ್ರೆ ಭಸ್ಮ. ಈಗ ನನ್ನನ್ನು ನೀವೇ ಉಳಿಸ್ಬೇಕು. ನಾನು ಏನ್ ಮಾಡ್ಬೇಕು ಅಂತ ಹೇಳಿ.
ಹಾ, ಆ ಮನೆ ಪೂರ್ಣ ಆಗ್ಬೇಕಂತೆ. ಅಂದರೆ ಇದನ್ನ ಅಂತರನ್ ಆತ್ಮನೇ ಹೇಳ್ತಿದ್ಯಾ? ಹೌದಾ? ಹಾ, ಅಂತರನ ಆತ್ಮ ಹೇಳುತ್ತಿದೆ, ಅವಳನ್ನು ಕೊಂದು ಎಲ್ಲಿ ಸಮಾಧಿ ಮಾಡಿದ್ದೀಯೋ ಅದರ ಪಕ್ಕದಲ್ಲೇ ನಿನ್ನನ್ನು ಸಮಾಧಿ ಮಾಡುತ್ತಾಳೆ ಎಂದು ಹೇಳುತ್ತಿದ್ದಾಳೆ. ದಯವಿಟ್ಟು ನನ್ನೇನು ಮಾಡಬೇಡ ಅಂತ ಹೇಳಿ, ನನ್ನೇನು ಮಾಡಬೇಡ ಅಂತ ಹೇಳಿ. ಆಯ್ತು, ಹೇಳ್ತೀನಿ. ಕೇಳದೆ ಹೋದ್ರೆ ಕಷ್ಟ. ಗುರುಗಳೇ, ನನ್ಗೊಂದು ಡೌಟು. ಏನದು? ಅಲ್ಲ, ಇದು ದೇವಸ್ಥಾನಕ್ಕೆ ಆತ್ಮ ಹೇಗೆ ಬರುತ್ತೆ? ಮೂಡೆ, ಅಂತರ ದೈವ ಭಕ್ತಿ. ಅವಳು ಸರ್ವಾಂತರ್ಯಾಮಿ. ಅವಳಿಗೆ ದೇವರು ಕೂಡ ಏನನ್ನು ಮಾಡುವುದಿಲ್ಲ. ಹಾ ಹಾ ಹಾ, ಈಗ ನಿನಗೆ ನಂಬಿಕೆ ಬರುತ್ತಿಲ್ಲ ಅಲ್ವೇ? ಹಾಗಾದ್ರೆ ಅಂತರ ನಿನಗೆ ಕಪಾಳ ಮೋಕ್ಷ ಮಾಡುತ್ತಾಳಂತೆ, ಆವಾಗ ನಿನಗೆ ನಂಬಿಕೆ ಬರಬಹುದೇನು? ಬೇಡ 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 ಬೇಡ, ನೀವು ಮುಂದುವರಿಸಿ. ಅರ್ಧಕ್ಕೆ ನಿಂತಿರೋ ಮನೆಯನ್ನ ಸಂಪೂರ್ಣವಾಗಿ ಕಟ್ಟಿಸಬೇಕು. ಆಗ ಅವಳ ಆತ್ಮನನ್ನು ಕರೆಸಿ ನಾನು ಮಾತಾಡ್ತೀನಿ, ಅದಕ್ಕೆ ಶಾಂತಿನೂ ಮಾಡ್ತೀನಿ. ಈಗ ನೀನು ಸೀದಾ ನಿನ್ನ ಗಂಡನ ಹತ್ತಿರ ಹೋಗಿ ಮನೆಯ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ನಿನ್ನ ಗಂಡನ ರುಜಿ ಹಾಕಿಸಿ ಮನೆಯನ್ನು ಬೇಗ ಕಟ್ಟಿಸು. ಗೊತ್ತಾಯ್ತಾ? ಅಷ್ಟೇ ತಾನೇ, ಚಿಟ್ಕಿ ಹೊಡೆಯಷ್ಟಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಅದನ್ನ ಮಾಡಿ ಮುಗಿಸಿ ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ನನ್ನ ಮೇಲಿರಲಿ ನಿಮ್ಮ ಆಶೀರ್ವಾದ. ಸಂಗೀತದ ನಾದ ನಿನ್ನ ಮೇಲೆ ಇದೆ ನನ್ನ ಆಶೀರ್ವಾದ. ಓಂ ಫಟ್ ಸ್ವಾಹ. ಪವಾಡ ಪುರುಷರೇ, ಆ ದೇವರೇ ಭಗವಂತ. ವಿಶ್ವರೂಪ್, ಹೇಗಿದ್ದೀರಪ್ಪ? ಹೇಗಿದ್ದೀರಪ್ಪನ? ಏನಿದು ಐಸ್ ಮೇಲೆ ಬಟರ್ ಹಚ್ಚಿ ನೈಸ್ ಮಾಡ್ತಿದಾರಲ್ಲ ಮೇಡಮ್? ನೀವು ಹೀಗೆ ಕೇಳ್ತಾ ಇರೋದು? ನಾನೇಪ್ಪ. ಯಾಕಪ್ಪ ನಾನು ಹಾಗೆ ಕೇಳಬಾರ್ದ? ತಪ್ಪ? ಅಯ್ಯೋ ಮೇಡಮ್, ಯಾವ ಬಾಯಲ್ಲಿ ತಪ್ಪು ಅಂತ ಹೇಳಿ ಮೇಡಮ್. ನಿಮ್ಮಂಥ ನಿಸ್ವಾರ್ಥಿ, ನಿರ್ದೋಷಿ, ನಿರಹಂಕಾರಿ, ನಿರ್ದೋಷಿ ಮೇಡಮ್, ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಒಟ್ಟಿನಲ್ಲಿ ನಿಮ್ಮಂಥ ದೇವತಾ ಮನುಷ್ಯರು ಬಂದು ಹೇಗಿದ್ಯಾ ಅಂತ ಕೇಳೋದೇ ದೊಡ್ಡ ನಮ್ಮ ಪುಣ್ಯ ಮೇಡಮ್. ಏನೋ ನಿಮ್ಮ ಆಶೀರ್ವಾದ, ದೇವ್ರ ದಯ, ಜನರ ಅನುಕಂಪದಿಂದ ಚೆನ್ನಾಗಿದ್ದೀನಿ ಮೇಡಮ್. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತಪ್ಪ. ನಿನ್ನ ಒಳ್ಳೆ ಮನಸ್ಸಿಗೆ ನೀನು ಯಾವಾಗಲೂ ಚೆನ್ನಾಗಿರ್ಬೇಕು. ಅಯ್ಯೋ 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 ಮೇಡಮ್, ದೇವಲೋಕದಿಂದ ಆಶೀರ್ವಾದನೆ ಕೋರಿಯರಲ್ಲಿ ಬಂದಷ್ಟು ಖುಷಿ ಆಗ್ತಿದೆ ಮೇಡಮ್. ದೊಡ್ಡ ಮಾತು. ಮತ್ತೆ ಹೇಳಿ ಮೇಡಮ್, ಸಮಾಚಾರ? ಆ್ಯಕ್ಚುಲಿ ಸಮಾಚಾರ ಏನೂ ಇಲ್ಲ. ಏಜೆಗೆ ಅಂದರೆ ನನ್ನ ಅಭಿಗೆ ನೀವೇ ಅಲ್ವಾ ಪರ್ಸ್ನಲ್ ಅಸಿಸ್ಟೆಂಟು? ಯಾಕೆ ಮೇಡಮ್, ಯಾರೋ ಒಬ್ರು ನಂತರ ಡಬಲ್ ಆ್ಯಕ್ಟಿಂಗಲ್ಲಿ ಬಂದು ನಾನು ವಿಶ್ವರೂಪ ಏನಾದರೂ ಅಂದ್ರ, ಆ ಥರ ಏನಾದರೂ ಅಂದರೆ ಹೇಳಿ ಮೇಡಮ್, ಅವ್ರ ರಕ್ತಕ್ಕೆ ಬಾಯಾಗಿ ಕತ್ತು ಕುಡಿದು ಬಿಡ್ತೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು, ಇನ್ನೊಂದ್ಸಲ ಸಾರಿ. ಕತ್ತಿಗೆ ಬಾಯಾಕಿ ರಕ್ತ ಕುಡಿದು ಬಿಡ್ತೀನಿ ಮೇಡಮ್. ಹಾಗೇನಿಲ್ಲ, ಅಭಿದು ಆಫೀಸು, ವ್ಯವಹಾರ ಎಲ್ಲದ್ರದ್ದು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದೆ ಅಲ್ವಾ? ಏನು ಮಾತಾಡ್ತಿದ್ದೀರಿ ಮೇಡಮ್? ಎ ಫಾರ್ ಏಜೆಸರ್ ಇಂದ ಹಿಡಿದು ಝೆಡ್ ಫಾರ್ ಜಿ ಕನ್ನಡದವರೆಗೂ ಎಲ್ಲ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ. ಹಾಂ, ವೆರಿ ಗುಡ್. ಹಾಗಿದ್ರೆ ಅದೇ ನಮ್ಮದೊಂದು ಕನ್ಸ್ಟ್ರಕ್ಷನ್ನು ಅರ್ಧಕ್ಕೆ ನಿಂತಿದೆಯಲ್ಲ, ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಏನಾದರೂ ಗೊತ್ತಾ? ಆ ಡಾಕ್ಯುಮೆಂಟಾ? ಯಾಕೆ ಮೇಡಮ್, ಬಾಸೇ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸೋದು ನಿಲ್ಸಿದ್ದಾರೆ, ಇವಾಗ ಯಾಕೆ? ಯಾಕೂ ಇಲ್ಲ, ಅಭಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಆ ಪತ್ರಗಳೆಲ್ಲಿದೆ ಅಂತ ತಿಳ್ಕೋಬೇಕು ಅಂತ ಅಷ್ಟೆ. ಮೇಡಮ್, ಒಂದು 6 ವರ್ಷದ ಹಿಂದೆ ನೀವೇ ನಿಮ್ಮ ಕೈಯಾರೆ ನನ್ನಿಂದ ತಗೊಂಡಿದ್ದು ನನಗೆ ನೆನಪು ಮೇಡಮ್. ಒಂಚೂರು ನೆನಪು ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅದು ತಲೆಗೆ ಏಟು ಬಿದ್ದಿತ್ತಲ್ಲ, ಅದಕ್ಕೆ ಒಂದು ಚೂರು ನೆನಪು ಹೋಗ್ಬಿಟ್ಟಿದೆ ಮೇಡಮ್. ಚೂರಿ ನೆನಪು ಮಾಡಕ್ಕೆ ಹೋಗಬೇಡಿ ಮೇಡಮ್, ಆಮೇಲೆ ಬ್ರೈನ್ ಚೂರು ಆದರೆ ನಮಗೆ ಅಲ್ವಾ ಲಾಸು.
ಆದರೆ ಅದು ನನಗೆ ನೆನಪಿದೆ ಮೇಡಮ್, ನೀವು ಇದನ್ನು ಏಜೆ ಸರ್ ಕೈಯಲ್ಲಿ ಕೊಟ್ರಿ, ಆದರೆ ಏಜೆ ಸರ್ ಅದನ್ನು ಅವ್ರ ರೂಮಲ್ಲಿರೋ ವಾರ್ಡ್ರೂಮಲ್ಲಿ ಇಟ್ಟರು. ಹೌದಾ? ಓಕೆ ವಿಶ್ವರೂಪ್, ಥ್ಯಾಂಕ್ ಯು ಸೋ ಮಚ್. ಬರ್ಲಾ? ಬಾಯ್, ಟೇಕ್ ಕೇರ್. ಬಾಯ್ ಮೇಡಮ್. ಇನ್ಮೇಲೆ ನಿಮ್ಗೆ ಹೇಗೆ ಕಾಟ ಕೊಡ್ತೀನಿ ಅಂದರೆ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ, ಬರೀ ಕಾಟಕ್ಕಿದ್ದೀನಿ ಅಂತ ಆಗ್ಬೇಕು. ದ್ಯಾಟ್ ಈಸ್ ವಿಶ್ವರೂಪ್. ಕಮಾನ್. ವಿಶ್ವರೂಪ್ ಹೇಳಿದ್ದು ಇದೇ ಕಬೋರ್ಡ್ ಇರಬೇಕು. ಕಾಗೆ ಕೂಡಲ್ಲಿ ಕೋಗಿಲೆ ಮೊಟ್ಟೆ ಇಡೋಕೆ ಹೆಂಗೆ ಹೊಂಚಾಕುತ್ತೋ ಹಾಗೆ ಹೊಂಚಾಕ್ತಾ ಇದೆ. ಮೊದಲೇ ನಾವು ಕಾಗೆ ಹಾರಿಸೋರು. ಏನು ನಿನ್ನ ಮ್ಯಾಟ್ರ್ ಗೊತ್ತಾದ್ಮೇಲೆ ಕಾಗೆ ಹಾರಿಸ್ತಾ ಇರ್ತೀವ? ಕಲರ್ ಕಾಗೆನೇ ಹಾರಿಸ್. ಜಸ್ಟ್ ಬೇಬಿ. ರೆಡ್ ಕಲರ್ ಫೈಲ್ ಅಂತ ಹೇಳ್ದಂಗಿತ್ತು. ಎಸ್, ಇದೇ ಇರಬೇಕು. ಏನಿದು, ಇಷ್ಟೊತ್ತಲ್ಲಿ ನಾಯಿ ಈ ಥರ ಕೂಗ್ತಿದೆ? ಮತ್ತಿನ್ನೇನು, ಅದು ಬೆಳಗ್ಗೆ ಅಲಾರಾಮ್ ಇಟ್ಕೊಂಡು ನಾಯಿ ಎದ್ಬಿಟ್ಟು ಕೂಗ್ತಾವ. ವಾಟ್ ರಬ್ಬಿಶ್, ಸಚ್ ಅ ಡ್ರಾಮಾ ಕ್ವಿಟ್. ಏನಿದು, ಪೇಪರ್ನ ಮುಟ್ಟಕ್ಕೆ ಹೋದ್ರೆ ಸಾಕು ಈ ಥರ ಆಗ್ತಿದೆಯಲ್ಲ. ಅದೇನಾದರೂ ಆಗಲಿ, ಮುಟ್ಟೆ ಬಿಡ್ತೀನಿ. ಏನಿದು, ಪೇಪರ್ ಮುಟ್ಟಕ್ಕೆ ಹೋದರೆ ಸೌಂಡ್ ಬರ್ತಿದೆ, ಕೈ ಮೇಲೆ ಬಂದರೆ ಸೌಂಡ್ ಬರ್ತಿಲ್ಲ. ಇದೊಂಥರ ಅಪ್ಡೇಟೆಡ್ ವರ್ಷನಲ್ಲಿ AI ಡೆವಲಪ್ ಮಾಡಿರೋ ಮ್ಯೂಸಿಕಲ್ ಥರ. ಇಲ್ಲಿಂದ ಹೊರಟ್ಬಿಡ್ಬೇಕು. ಸರಿ. ಏಯ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನನಗಿದೆ, ಆದರೆ ನಿನ್ನಂಥವ್ರ ಮುಂದೆ ಇಲ್ಲ ಅಂತ ಇನ್ನರ್ ಫೀಲಿಂಗ್ ಹೇಳುತ್ತೆ. ಹೋಗ್ಲಿ ಬಿಡು, ನಾನೇ ಬೈ ಮಿಸ್ಟೇಕ್ ಆಗಿ ಡಿಕ್ಕಿ ಹೊಡೆದೆ. ಸಾರಿ, ಕಾಲ್ ಜಾರ್ಬಿಡ್ತು, ನಾನೇ ತೆಕ್ಕೊಡ್ತೀನಿ. ತಕ್ಕೊಟ್ಟಿಲ್ಲ ಅಂದಿದ್ರೆ ಒಂದು ಕೊಟ್ಟು ಬುದ್ಧಿ ಕಲಿಸ್ತಿದ್ದೆ. ಕಲಿಸ್ತೀರಾ ಕಲ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ನೀವು? ಏನಿದು ಫೈಲು? ಅದು ಅಭಿ ಬೇಕು ಅಂತ ಕೇಳಿದ್ದ, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ. ಆಯ್ತಾಯ್ತು, ಹೋಗಿ ಬನ್ನಿ. ಯಾಕೆ ನಗ್ತಿದ್ಯಾ? ಏನು ನಡೀತಿವಾಗಂಥದ್ದು? ಏನಾದರೂ ನಡೆದ್ರೇನೆ ನಗ್ಬೇಕಾ? ನಗು ಬಂತು, ನಗ್ದೆ. ಕೇಳಿಲ್ಲ ನೀವು? ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಯಾರು ಹೇಳಿರೋದು ಹೇಳಿ? ಗೊತ್ತು, ಆದರೆ ಹೇಳಲ್ಲ.
ಗೊತ್ತಿಲ್ಲ, ಅದಕ್ಕೆ ಹೇಳಲ್ಲ. ಏನೋ ಇತ್ತೀಚೆಗೆ ನಂಗೆ ಸುಮ್ಮನೆ ನಗು ಬರ್ತಿದೆ, ಅದಕ್ಕೆ ನಗ್ತಾ ಇರ್ತೀನಿ. ಏನಾದ್ರು ಪ್ರಾಬ್ಲಮ್ಮಾ? ಸುಮ್ಮನೆ ನಗೋರ್ನ ಹುಚ್ಚು ಅಂತಾರೆ. ಮೊದಲು ಹೋಗಿ ಚೆಕಪ್ ಮಾಡಿಸ್ಕೊ. ತಲೆ ಕೆಟ್ಟಿತ್ತು, ಇವಾಗ ಸರಿ ಹೋಗ್ತದೆ. ಎನಿವೆ, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಒಬ್ಬೊಬ್ಬರು ಒಂದೊಂದು ಥರ ಆಡ್ತಿದ್ದೀರಾ. ಅದು ಯಾವಾಗ ಭೂತ ಬಿಡಿಸ್ತೀನೋ ನನಗೆ ಗೊತ್ತಿಲ್ಲ. ಭೂತನ? ನಿಂದನ್ ಹತ್ತಿರೋ ಭೂತದಿಂದ ಮೊದಲು ತಪ್ಪಿಸ್ಕೊ, ಆಮೇಲಿಂದ ನಮಗ್ ಭೂತ ಬಿಡಿಸ್ತೈತೆ. ಭೂತ ಬಿಡಿಸ್ತಾರೆ, ಭೂತ. ಅಭಿ, ಬಂತ ಕೂತ್ಕೋ. ಪರವಾಗಿಲ್ಲ ಅಭಿ, ನಿನ್ನ ಹತ್ರ ಸ್ವಲ್ಪ ಅಫಿಷಿಯಲ್ ರಿಲೇಟೆಡ್ ವಿಷಯ ಮಾತಾಡಬೇಕಿತ್ತು. ಆಫೀಷಿಯಲ್ಲ? ಏನು ಹೊಸದಾಗಿ ಬಿಸ್ನೆಸ್ ಏನಾರ ಸ್ಟಾರ್ಟ್ ಮಾಡಬೇಕು ಅಂತಿದ್ಯಾ? ಅಯ್ಯೋ ಅಭಿ, ನನಗೆ ಈ ಬಿಸ್ನೆಸ್ಸು, ಹಣಕಾಸು ಇದು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಾನು ಕೇಳಿದ್ದು ಹಣ ಆಸ್ತಿ ಅಂತಲ್ಲ, ಈ ಟೈಮ್ ಪಾಸ್ಗೋಸ್ಕರ ಏನಾರ ಮಾಡಬೇಕು ಅನ್ಸುತ್ತಲ್ಲ, ಹಾಗೇನಾರ ಅನ್ನಿಸ್ತಾ ಅಂತ ಕೇಳ್ತಾ ಇರೋದು. ನೀನು ಹಾಗೆ ಅನ್ಕೋ, ಆದರೆ ಅದಕ್ಕೆ ನೀನು ಒಪ್ಕೋಬೇಕು. ನಾನು ಓಕೆ ಅಂದರೆ ಕೆಲಸ ಶುರು ಆಗುತ್ತಾ? ಅಂಥದ್ದೇನು? ಅಭಿ, ಅದು ನಮ್ಮ ಕನಸಿನ ಮನೆ ಅರ್ಧಕ್ಕೆ ನಿಂತೋಗಿದೆಯಲ್ಲ, ಅದ್ರ ಕನ್ಸ್ಟ್ರಕ್ಷನ್ನ ಮತ್ತೆ ಸ್ಟಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಂತಲೇ ಫೈಲ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ಸಿಗ್ನೇಚರ್ ಮಾಡಿಕೊಟ್ರೆ ಕಾಂಟ್ರಾಕ್ಟರ್ನ ಕರೆಸಿ ಕೆಲಸ ಶುರು ಮಾಡಿಸ್ಬಿಡ್ತೀನಿ. ವಾವ್, ಇಟ್ಸ್ ಅ ಗ್ರೇಟ್ ಐಡಿಯಾ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಯೋಚನೆ ಬರಲಿಲ್ಲ. ಆ್ಯಂಡ್ ನೀನು ಈ ಥರ ಬ್ಯುಸಿ ಆದರೆ ಈ ಕೆಟ್ಟ ಕನಸು ಬೀಳೋದು, ಕೆಟ್ಟ ಯೋಚನೆಗಳು ಬೆಚ್ಚ ಬೀಳೋದು ಇದೆಲ್ಲನೂ ಅವಾಯ್ಡ್ ಮಾಡ್ಬೋದು ಅನ್ಸುತ್ತೆ. ಹಾಂ ಅಭಿ, ನೀನು ಹೇಳ್ದಾಗೆ ಮಾಡ್ತೀನಿ. ಸಿಗ್ನೇಚರ್ ಬೇಕಿತ್ತು. ಎಲ್ಲಿ ಮಾಡಬೇಕು? ಮಾರ್ಕ್ ಮಾಡಿದ್ಯಾ? ಎಸ್, ಮಾಡಿದ್ದೀನಿ. ನೀನೊಂದ್ಸಲ ಚೆಕ್ ಮಾಡಿಬಿಡು. ನಂತರ ನೀನು ಇದನ್ನು ಬಿಸ್ನೆಸ್ ಅಂತ ಹೇಳಿದರೆ ಡೆಫಿನೆಟ್ಲಿ ಚೆಕ್ ಮಾಡ್ತಿದ್ದೆ. ಬಟ್ ಇದು ಪ್ರೀತಿ ರಿಲೇಟೆಡು, ಅದರ ಅವಶ್ಯಕತೆ ಇಲ್ಲ. ಹಾಕು. ಇದನ್ನು ನಾನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಲ್ ದ ವೆರಿ ಬೆಸ್ಟ್. ನೀನು ಹೇಗೆ ಅಂದ್ಕೊಂಡಿದೆಯೋ ಹಾಗೆ ಮಾಡು. ಖಂಡಿತ ಅಭಿ, ಎಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೌದೇನಮ್ಮ, ನನಗಂತೂ ಈ ವಿಷಯ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ತಡಿ, ನಿಮ್ಮ ಅಮ್ಮಂಗೆ ಮೊದಲೇ ವಿಷಯ ಹೇಳ್ತೀನಿ. ಹಾಂ, ಹುಷಾರಮ್ಮ, ಬಾಯ್. ಕೌಸಲ್ಯ, ಬಾರೆ ಇಲ್ಲಿ. ಅಡಿಗೆ ಮನೆಯಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ? ಬಾ, ಏನೋ ಹೇಳ್ಬೇಕು, ಬಾ ಇಲ್ಲಿ. ಯಾಕ್ರಿ ಹಾಕಿ ಕೂಗಾಡ್ತಾ ಇದ್ದೀರಾ? ಮದ್ವೆ ಆದ ಹೊಸರಲ್ಲಿ ಗಂಡ ಹೆಂಡ್ತಿನ ಕೂಗ್ದ ಹಾಗೆ. ವಯಸ್ಸಾಗ್ತಾ ಜನಗಳು ಮಕ್ಕಳೇ ಆಗ್ಬಿಡ್ತಾರಂತೆ. ನಮ್ಗೆ ಆ ಲೆಕ್ಕದಲ್ಲಿ ಮದುವೆ ಆಗೋ ವಯಸ್ಸಾಯ್ತು. ಇನ್ನೊಂದ್ಸಲ ತಾಳಿ ಕಟ್ಬಿಡ್ಲಾ? ಅಯ್ಯಯ್ಯೋ ಬೇಡ, ಚಿನ್ನದ ಬೆಲೆ ಆಗ್ಲೇ ಆಕಾಶಕ್ಕೇರಿದೆ. ಹಾಗಿದ್ರೆ ಅರ್ಶನದ ಕೊಂಬು ಕಟ್ಬಿಡ್ತೀನಿ ಬಿಡು. ಬೇಡಪ್ಪ ಬೇಡ, ಅರ್ಶನ ಏನಿದ್ರು ಚಿತ್ರಾನ್ನಕ್ಕೆ ಸಾಕು. ಏನ್ ವಿಷಯ ಅಂತ ಹೇಳ್ರಿ. ಹೇಳೇ ಬಿಡ್ಲಾ? ಈ ಸಾಂಬಾರ್ ಕುದೀತಾ ಇದೆ. ಅಯ್ಯೋ, ಕೂದಿಲಿ ಬಿಡೆ. ಅದು ಕುದೀತಾ ಇದ್ರೇನು, ನೀನ್ ತಂಪಾಗುವಂತ ವಿಷಯ ಹೇಳ್ತೀನಿ. ಬಾ ಇಲ್ಲಿ, ಕೂತ್ಕೋ ಬಾ ರೀ. ಬಾರೇ, ಕೂತ್ಕೋ, ಕಣ್ ಮುಚ್ಕೋ, ಹೇಳ್ತೀನಿ. ಕಣ್ಣ? ಹಾ, ಕಣ್ ಮುಚ್ಕೋ. ಸರಿ. ಏನೋ ಚಿನ್ನಾಗಿನ ಏನಾರು ಗಿಫ್ಟ್ ತಂದಿದ್ದೀರಾ? ಈ ಹೆಣ್ಮಕ್ಳು ಕನ್ಸಲ್ಲೂ ಚಿನ್ನ ಕಾಣೋದಕ್ಕೇನೆ ಚಿನ್ನದ ರೇಟು ಮಂಗಳಕ್ಕೆ ಹೋಗಿರೋದು. ಒಂದ್ ನಿಮಿಷ ಹಾಗೆ ಇರು. ಆಮೇಲೆ ನಾಯಿ ಸೌಂಡ್ ಮಾಡ್ತಾರ ಬಂದ. ಅವಳಿಗೆ ಚಳಿ ಹೋಗಿ ಮೈ ಮುಖ ಎಲ್ಲ ಬೆವ್ರು ಕಿತ್ಕೊಂಡ್ಬಿಡ್ತು. ನನಗಂತೂ ನಗು ತಡಿಯೋಕೆ ಆಗ್ಲಿಲ್ಲ. ಬಾಬಾ ಮನೆ ಹೊಡಿಯೋಕೆ ಚಳಿ ಬಿಟ್ಟು ಕೆಲಸ ಮಾಡ್ತಾಳೆ ಅಂತ ಆಯ್ತು. ಚಳಿ ಬಿಡೋದಲ್ಲ, ಚಳಿ ಜ್ವರ ಬರ್ಸ್ತೀವಿ. ಇನ್ನೂ ಇದೆ ಕೇಳಿ. ಹೇಳು. ಆಮೇಲೆ ಇಷ್ಟೆಲ್ಲ ಪ್ಲಾನ್ ಮಾಡ್ತೀನಿ ಇರು ಅಂತ ಹೋಗ್ಬಿಟ್ಟು ಅವಳನ್ನ ಗುದ್ದಿ ಬೀಳ್ಸೋ ತರ ಪ್ಲಾನ್ ಮಾಡಿ ಬೀಳ್ಸ್ಬಿಟ್ಟೆ. ಓ, ಮುಂದೆ ಆಮೇಲೆ ನಾನು ಹೇಳಲ್ಲ. ಯಾಕೆ? ಮತ್ತೆ ನಾನು ಅವಳನ್ನ ಬೀಳಿಸ್ತೆ ಅಂತ ಹೇಳ್ದೆ. ನೀನ್ ಬಿದ್ಯಾ, ನಿನಗೆ ಏಟಾಯ್ತಾ, ಏನಾಯ್ತು ಎತ್ತ, ಏನೂ ಕೇಳಲ್ಲ. ನಿಮಗ್ ಪ್ರೀತಿನೇ ಇಲ್ಲ ನನ್ನ ಮೇಲೆ. ಸರು, ನೀನೊಂದು ಸೊಸೆ ತಾನೆ. ಹೌದು,
ಅತ್ತೆಗೆ ಸೊಸೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಇವಾಗ ನೋಡು, ಮನೇಲಿ ಕೊನೆ ಮಗಳಿರ್ತಾರಲ್ಲ, ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ನೀನು ಈ ಮನೆಗೆ ಕೊನೆ ಸೊಸೆ, ಅದಕ್ಕೆ ನಿನ್ ಮೇಲೆ ಜಾಸ್ತಿ ಪ್ರೀತಿ. ಹೌದಾ? ಥ್ಯಾಂಕ್ ಯು. ಐ ಲವ್ ಯು. ಐ ಲವ್ ಯು ಟು. ಮುಂದೆ ಆಮೇಲೆ ಅವಳು ಬಿದ್ದಾಗ ಅದೇ ಕ್ಯಾಪಲ್ಲಿ ನಾನು ತಗೊಂಡು ಹೋಗಿದ್ದ ಪೇಪರ್ನ ಓಲ್ಡ್ ಫೈಲ್ ಮಧ್ಯದಲ್ಲಿ ಸೇರಿಸ್ಬಿಟ್ಟು ನನ್ನ ಕೆಲಸನ ನಾನು ಮುಗಿಸ್ಬಿಟ್ಟೆ. ಅವಳು ಹುರ್ಕೊಂಡು ಹೋದ್ಲು. ಗುಡ್, ವೆರಿ ಗುಡ್ ಸರು, ಇದೇ ಬೇಕಾಗಿದ್ದು. ಇನ್ ಭೂತಾನ ಯಾರಿಗೆ ಬಿಡಿಸ್ತಾರೆ ಅಂತ ನೋಡೋಣ.